ಹಾಯ್ ಎಲ್ಲರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಈ ಒಂದು ಮಾರ್ಕೆಟ್ ಕರೆಕ್ಷನ್ನಲ್ಲಿ ತುಂಬಾ ಶೇರ್ಗಳು 30ರಿಂದ 50% ಕರೆಕ್ಟ್ ಆಗಿದ್ದಾವೆ. ಕೆಲವೊಂದಿಷ್ಟು ಶೇರ್ಗಳು 50%ಗೂ ಹೆಚ್ಚು ಕರೆಕ್ಟ್ ಆಗಿದೆ. ಆ ಎಲ್ಲ ಸ್ಟಾಕ್ಗಳಲ್ಲಿ ಬೆಸ್ಟ್ ಸ್ಟಾಕ್ಗಳನ್ನು ನಾವು ಸೆಲೆಕ್ಟ್ ಮಾಡ್ಕೊಂಡು ಒಂದು ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡ್ಬೋದಾಗುತ್ತೆ. ಸೊ ಯಾವಾಗ ಒಂದು ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ನ ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡ್ತೀರಾ ಆಗ ರಿಸ್ಕ್ ಜಾಸ್ತಿ ಇರುತ್ತೆ, ಬಟ್ ನಿಮಗೆ ರಿವಾರ್ಡ್ ರೇಷಿಯೋ ಕೂಡ ಜಾಸ್ತಿ ಆಗುತ್ತೆ. ಯಾಕೆಂದರೆ ಬ್ಲೂ ಚಿಪ್ ಸ್ಟಾಕ್ಗಳು ಆಲ್ರೆಡಿ ಒಳ್ಳೆ ಒಂದು ರಿಟರ್ನ್ಸನ್ನು ಕೊಟ್ಟು ಆ ಲೆವೆಲ್ಸ್ಗೆ ಬಂದಿರುತ್ತೆ. ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಕಂಪನಿಗಳಲ್ಲಿ ಗ್ರೋತ್ ಪ್ರಾಸ್ಪೆಕ್ಟಿವ್ ಹೆಚ್ಚಾಗಿರುತ್ತೆ. ಸೊ ನಾನೊಂದು ರಿಸ್ಕ್ ತೊಗೊಂಡು ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡ್ತೀನಿ ಅಂದಾಗ ಕೇವಲ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಸೆಕ್ಟರ್ನ ಸ್ಟಾಕ್ಗಳನ್ನು ಇಟ್ಕೊಂಡು ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡ್ಬೋದಾಗುತ್ತೆ. ಆ ರೀತಿ ನೀವು ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಸ್ಟಾಕ್ಗಳನ್ನು ಇಟ್ಕೊಂಡು ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡಿದಾಗ ಆಲ್ರೆಡಿ ಹೇಳಿದ ರೀತಿಯಲ್ಲಿ ರಿಸ್ಕ್ ತುಂಬ ಜಾಸ್ತಿ ಇರುತ್ತೆ. ಸೊ ನೋಡೋಣ, ಕೆಲವೊಂದಿಷ್ಟು ಸ್ಟಾಕ್ಗಳು ತುಂಬಾ ಕರೆಕ್ಟ್ ಆಗಿದೆ, ಹಾಗೆ ಒಳ್ಳೆ ಒಂದು ವ್ಯಾಲ್ಯೂಷನಲ್ಲಿ ಕೂಡ ಈಗ ಅವೈಲೇಬಲ್ ಇದಾವೆ. ಮೊದಲನೇದಾಗಿ NBFC ಕಂಪನಿ ಆಗಿರುವಂತಹ ಮುತ್ತೂಟ್ ಫಿನಾನ್ಸ್ 1700 ಲೆವೆಲಿಂದ ಮುತ್ತೂಟ್ ಫಿನಾನ್ಸ್ ಕರೆಕ್ಟ್ ಆಗ್ತಾ ಇದೆ. ಈಗ ಮುತ್ತೂಟ್ ಫಿನಾನ್ಸ್ ನಮಗೆ 980 ಲೆವೆಲಲ್ಲಿ ಅವೈಲೇಬಲ್ ಇದೆ. ಸೊ ಆಲ್ಮೋಸ್ಟ್ 40ರಿಂದ 45% ಕರೆಕ್ಷನ್ ಮುತ್ತೂಟ್ ಫಿನಾನ್ಸ್ ಅಲ್ಲಿ ನೋಡೋದಕ್ಕೆ ಸಿಗ್ತಿದೆ. ಸೊ ಯಾರ್ಯಾರು ಬಜಾಜ್ ಫಿನಾನ್ಸ್ ಹಾಗೆ ಬಜಾಜ್ ಫಿನ್ಸರ್ವ್ ಶೇರ್ಗಳು ತುಂಬಾನೇ ಕಾಸ್ಟ್ಲಿ ಅಂತ ಅನ್ಕೋತಿರ್ತಾರೆ, ಅವರು ಮುತ್ತೂಟ್ ಫಿನಾನ್ಸ್ ಅನ್ನ ಪೋರ್ಟ್ಫೋಲಿಯೋದಲ್ಲಿ ಆಡ್ ಮಾಡ್ಕೋಬಹುದಾಗುತ್ತೆ. ಗೋಲ್ಡ್ ಲೋನ್ಗಳನ್ನ ಪ್ರೊವೈಡ್ ಮಾಡಿ ಇವರು ಬಿಸ್ನೆಸ್ ಅನ್ನ ಮಾಡ್ತಾರೆ. ಹಾಗೆ ಫಂಡಮೆಂಟಲ್ಸ್ ಕೂಡ ತುಂಬಾನೇ ಚೆನ್ನಾಗಿದೆ. 40,000 ಕೋಟಿ ಮಾರ್ಕೆಟ್ ಕ್ಯಾಪ್ ಹೊಂದಿರುವಂತಹ ಕಂಪನಿ. PE ನೀವು ಅಬ್ಸರ್ವ್ ಮಾಡಬಹುದು, 10 PE ಕಾಣಿಸುತ್ತೆ. ಹಾಗೆ ಇಂಡಸ್ಟ್ರಿ PE ಇಲ್ಲಿ 25. ಸೊ ಒಳ್ಳೆ ಒಂದು ವ್ಯಾಲ್ಯೂಷನ್ ಅಲ್ಲಿ ಈಗ ಮುತ್ತೂಟ್ ಫಿನಾನ್ಸ್ ಅವೈಲೇಬಲ್ ಇದೆ. ಮುತ್ತೂಟ್ ಫಿನಾನ್ಸ್ ಲಾರ್ಜೆಸ್ಟ್ ಗೋಲ್ಡ್ ಲೋನ್ ಪ್ರೊವೈಡರ್ ಕಂಪನಿ ಆಗಿರ್ತಾರೆ. 5,000ಕ್ಕೂ ಹೆಚ್ಚಿನ ಬ್ರಾಂಚ್ಗಳು ನಮಗೆ ಇಂಡಿಯಾದಲ್ಲಿ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಒಳ್ಳೆ ಒಂದು ರಿಟರ್ನ್ ಅನ್ನ ಮುತ್ತೂಟ್ ಫಿನಾನ್ಸ್ ಜನರೇಟ್ ಮಾಡಿ ಕೊಟ್ಟಿದೆ. 23ರ ROE ಕೂಡ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಡೆಪ್ಟ್ ನಿಮಗೆ 50,000 ನೋಡೋದಕ್ಕೆ ಸಿಗ್ಬೋದು. ಮುತ್ತೂಟ್ ಫಿನಾನ್ಸ್ ನ ಮೇಜರ್ ಬಿಸ್ನೆಸ್ ಸಾಲವನ್ನ ಕೊಟ್ಟು ಅದರಿಂದ ಪ್ರಾಫಿಟ್ಸ್ ಅನ್ನ ಗಳಿಸೋದು. ಆ ಒಂದು ಕಾರಣದಿಂದ ಫಿನಾನ್ಷಿಯಲ್ ಸ್ಟಾಕ್ಗಳಲ್ಲಿ ನಾವು ಡೆಪ್ಟ್ ಅನ್ನ ಅಬ್ಸರ್ವ್ ಮಾಡಬಾರ್ದು. ಹಾಗೆ ಮುತ್ತೂಟ್ ಫಿನಾನ್ಸ್ ಇಯರ್ಲಿ 4,000 ಕೋಟಿಯಷ್ಟು ಪ್ರಾಫಿಟ್ ಅನ್ನ ಗಳಿಸ್ತಾರೆ. ಒಳ್ಳೆ ಒಂದು ಪ್ರಾಫಿಟ್ ಅರ್ನಿಂಗ್ ಗ್ರೋತ್ ರೇಷಿಯೋ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ಪ್ರಮೋಟರ್ಗಳು ಯಾವುದೇ ಒಂದು ಶೇರ್ಗಳನ್ನ ಪ್ಲೆಡ್ಜ್ ಕೂಡ ಮಾಡಿಲ್ಲ. ಸೊ ಇದು ಕೂಡ ಒಂದು ಒಳ್ಳೆ ನ್ಯೂಸ್ ಆಗುತ್ತೆ. ಹಾಗೆ ಬುಕ್ ವ್ಯಾಲ್ಯೂ 457 ರೂಪಾಯಿ. ಸೊ 2 ಟೈಮ್ ಎಕ್ಸ್ಪೆನ್ಸಿವ್ ಆಗಿ ಈಗ ಸ್ಟಾಕ್ ಟ್ರೇಡ್ ಆಗ್ತಿದೆ. ಬಟ್ ನೀವು ಬಜಾಜ್ ಫಿನಾನ್ಸ್, ಬಜಾಜ್ ಫಿನ್ಸರ್ವನ್ನ ಕನ್ಸಿಡರ್ ಮಾಡ್ಕೊಂಡಾಗ ಆ ಸ್ಟಾಕ್ಗಳು ತುಂಬಾ ಎಕ್ಸ್ಪೆನ್ಸಿವ್ ಆಗಿ ಟ್ರೇಡ್ ಆಗುತ್ತೆ. ಹಾಗೆ ಎರಡನೇ ಸ್ಟಾಕ್ ಇನ್ಫೋ ಎಡ್ಜ್. ಸೊ ನೌಕರಿ, ಜೀವನ್ ಸಾಥಿ, ಸೊ ಈ ಎಲ್ಲ ಬ್ರ್ಯಾಂಡ್ಗಳನ್ನು ನಡೆಸುವಂಥ ಒಂದು ಟೆಕ್ ಕಂಪನಿ ಇದು. ಸೊ ಇಲ್ಲೂ ಕೂಡ ಅಷ್ಟೇ ತುಂಬಾನೇ ಕರೆಕ್ಷನ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಆಲ್ಮೋಸ್ಟ್ 7,000 ಲೆವೆಲಿಂದ ಇನ್ಫೋ ಎಡ್ಜ್ ಕರೆಕ್ಟ್ ಆಗ್ತಿದೆ. ಸೊ ಈಗ ಸ್ಟಾಕ್ ನಮಗೆ 3,900 ಲೆವೆಲಲ್ಲಿ ಅವೈಲೇಬಲ್ ಇದೆ. ಇಲ್ಲೂ ಕೂಡ 40ರಿಂದ 45% ಕರೆಕ್ಷನ್ ನೋಡೋದಕ್ಕೆ ಸಿಗ್ತಿದೆ. ಸೊ ಇನ್ಫೋ ಎಡ್ಜ್ ಟೋಟಲ್ ಆಗಿ Naukri.com ಆಗಿರ್ಬೋದು, ಶಿಕ್ಷಾ ಅನ್ನುವಂಥ ಒಂದು ವೆಬ್ಸೈಟ್ ಅನ್ನು ಕೂಡ ಇವರು ನಡೆಸ್ತಾರೆ. ಜೀವನ್ ಸಾಥಿ, 99acres.com. ಸೊ ಈ ರೀತಿಯ ತುಂಬಾನೇ ಜಾಬ್ ಪೋರ್ಟಲ್ಸ್ ಆಗಿರ್ಬೋದು ಅಥವಾ ಎಜುಕೇಶನ್ ಪೋರ್ಟಲ್ಗಳು, ರಿಯಲ್ ಎಸ್ಟೇಟ್ನ ಪೋರ್ಟಲ್ಗಳು ಕೂಡ ಅವೈಲೇಬಲ್ ಇದಾವೆ. ಸೊ ಈ ರೀತಿಯಲ್ಲಿ ಆನ್ಲೈನ್ ಬಿಸ್ನೆಸ್ ಅನ್ನ ನಡೆಸುವಂತಹ ಕಂಪನಿ, ಒಳ್ಳೆ ಒಂದು ಗ್ರೋತ್ ಪ್ರಾಸ್ಪೆಕ್ಟಿವ್ ಹೊಂದಿರುವಂತಹ ಕಂಪನಿ ಆಗಿರುತ್ತೆ. ಇಲ್ಲಿ 6,000 7,000 ಪ್ರೈಸ್ ಹತ್ರ ತುಂಬಾನೇ ಬೈಯಿಂಗ್ ಇನ್ಫೋ ಎಡ್ಜ್ ಅಲ್ಲಿ ನೋಡೋದಕ್ಕೆ ಸಿಗ್ತಿತ್ತು. ಬಟ್ ಸ್ಟಾಕ್ ಈಗ ಒಂದು ಒಳ್ಳೆ ಲೆವೆಲ್ಸ್ ಅಲ್ಲಿ ಅವೈಲೇಬಲ್ ಇದೆ. ಬಟ್ ಈಗ ಸ್ಟಾಕ್ ನ ಬಗ್ಗೆ ತುಂಬಾ ಜನ ಕಾನ್ಸಂಟ್ರೇಟ್ ಮಾಡೋದಿಲ್ಲ. ಸೊ ಈ ರೀತಿಯ ಇಂಟರ್ನೆಟ್ ಕಂಪನಿಗಳು ಮುಂದಿನ 10 ವರ್ಷದಲ್ಲಿ ಒಳ್ಳೆ ಒಂದು ರಿಟರ್ನ್ಸ್ ಅನ್ನ ಜನರೇಟ್ ಮಾಡಿ ಕೊಡುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ. ಫಂಡಮೆಂಟಲ್ಸ್ಗೆ ಬಂದಾಗ 50,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ. ಸೊ ಇಲ್ಲಿ ನೀವು ಸ್ಟಾಕ್ನ PE ಅನ್ನು ಗಮನಿಸಬಹುದು. 19ರ PE ಅಲ್ಲಿ ಇದು ಟ್ರೇಡ್ ಆಗ್ತಿದೆ. ಇಂಡಸ್ಟ್ರಿ PE ಅನ್ನು ಗಮನಿಸಿ, 42ರ PE ಇದೆ. ಸೊ ಒಳ್ಳೆ ಒಂದು ವ್ಯಾಲ್ಯೂಷನ್ ಅಲ್ಲಿ ನಮಗೆ ಇನ್ಫೋ ಎಡ್ಜ್ ಈಗ ಟ್ರೇಡ್ ಆಗ್ತಿರೋದು ಕಾಣಿಸ್ತಿದೆ. ಸೊ ಇದು ಕೂಡ ಅಷ್ಟೇ ಆಲ್ಮೋಸ್ಟ್ 3 ಟೈಮ್ ಎಕ್ಸ್ಪೆನ್ಸಿವ್ ಆಗಿ ಟ್ರೇಡ್ ಆಗ್ತಿದೆ. 1,300ರ ಒಂದು ಬುಕ್ ವ್ಯಾಲ್ಯೂ ಇರುವಂತಹ ಕಂಪನಿ. ಒಳ್ಳೆ ಒಂದು ರಿಟರ್ನ್ಸ್ ಅನ್ನು ಜನರೇಟ್ ಮಾಡಿ ಕೊಟ್ಟಿದೆ. 24ರ ROE ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಇಲ್ಲಿ ಯಾವುದೇ ರೀತಿಯ ಡೆಪ್ಟ್ ಕೂಡ ಇಲ್ಲ. 63 ಕೋಟಿಯ ಡೆಪ್ಟ್ ಇದೆ. ಸೊ ಮಾರ್ಕೆಟ್ ಕ್ಯಾಪ್ 50,000 ಕೋಟಿ. ಸೊ ನೆಗ್ಲಿಜಿಬಲ್ ಡೆಪ್ಟ್ ಅಂತ ಕನ್ಸಿಡರ್ ಮಾಡಬಹುದಾಗುತ್ತೆ. ಹಾಗೆ ಪ್ರಮೋಟರ್ಗಳು ಯಾವುದೇ ಒಂದು ಶೇರ್ ಅನ್ನ ಕೂಡ ಫ್ಲೆಡ್ಜ್ ಮಾಡಿಲ್ಲ. ಸೊ ಇದು ಕೂಡ ಒಂದು ಪಾಸಿಟಿವ್ ನ್ಯೂಸ್. ಹಾಗೆ ಕಂಪನಿ ವರ್ಷದಲ್ಲಿ 2,700 ಕೋಟಿಯಷ್ಟು ಪ್ರಾಫಿಟ್ ಅನ್ನು ಜನರೇಟ್ ಮಾಡುತ್ತೆ. ಮೂರನೇ ಸ್ಟಾಕ್ ರಿಟೇಲ್ ಕಂಪನಿ ಆಗಿರುವಂತಹ ಡಿಮಾರ್ಟ್. ಸೊ ಡಿಮಾರ್ಟ್ ಅಲ್ಲೂ ಕೂಡ ತುಂಬಾನೇ ಒಂದು ಕರೆಕ್ಷನ್ ನಮಗೆ ನೋಡೋದಕ್ಕೆ ಸಿಗ್ತಿದೆ. ಆಲ್ಮೋಸ್ಟ್ 5,900 ಲೆವೆಲಿಂದ ಡಿಮಾರ್ಟ್ ಕರೆಕ್ಟ್ ಆಗ್ತಾ ಇದೆ. ಸೊ ಈಗ ಸ್ಟಾಕ್ ನಮಗೆ 3,400 ಲೆವೆಲಲ್ಲಿ ಅವೈಲೇಬಲ್ ಇದೆ. ಸೊ ಡಿಮಾರ್ಟ್ ಕಂಟಿನ್ಯೂಸ್ ಆಗಿ ತಮ್ಮ ಸ್ಟೋರ್ಗಳನ್ನು ಜಾಸ್ತಿ ಮಾಡ್ತಾ ಹೋಗ್ತಿದ್ದಾರೆ. ಟೈರ್ 2, ಟೈರ್ 3 ಸಿಟಿಗಳಲ್ಲಿ ನಮಗೆ ಡಿಮಾರ್ಟ್ನ ಸ್ಟೋರ್ಗಳು ಬರ್ತಿರೋದು ಕಾಣಿಸ್ತಿದೆ. ಫಂಡಮೆಂಟಲ್ಸ್ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ. 2 ಲಕ್ಷ ಕೋಟಿಯಷ್ಟು ಮಾರ್ಕೆಟ್ ಕ್ಯಾಪ್ ಹೊಂದಿರುವಂತಹ ಕಂಪನಿ. ಯಾವುದೇ ಟೈಮಲ್ಲಿ ನಿಫ್ಟಿ 50 ಕೂಡ ಎಂಟರ್ ಆಗಬಲ್ಲಂಥ ಕಂಪನಿ ಆಗಿರುತ್ತೆ. ಸ್ಟಾಕ್ನ PE 148 ಕಾಣಿಸುತ್ತೆ. ಬಟ್ ಇಂಡಸ್ಟ್ರಿ PE ಅನ್ನು ಗಮನಿಸಿ, 251ರ ಇಂಡಸ್ಟ್ರಿ PE ಇದೆ. ರಿಟೇಲ್ ಸೆಕ್ಟರ್ನ ಸ್ಟಾಕ್ಗಳು ಹೈ PE ಅಲ್ಲಿ ಟ್ರೇಡ್ ಆಗುತ್ತೆ. ಸೊ ನಾವು ಕೇವಲ ಸ್ಟಾಕ್ನ PE ಅನ್ನು ಮಾತ್ರ ಅಬ್ಸರ್ವ್ ಮಾಡಬಾರ್ದು. ಇಂಡಸ್ಟ್ರಿ PE ಅಂದರೆ ಓವರ್ ಆಲ್ ಆ ಸೆಕ್ಟರ್ನ PE ಏನಿರುತ್ತೆ ಅದನ್ನು ಕೂಡ ಅಬ್ಸರ್ವ್ ಮಾಡಬೇಕಾಗುತ್ತೆ. ಬಟ್ ಇಲ್ಲಿ ನಮಗೆ ROE 11% ಕಾಣಿಸುತ್ತೆ. ಅಷ್ಟೊಂದು ರಿಟರ್ನ್ ಆನ್ ಈಕ್ವಿಟಿ ಕಾಣಿಸ್ತಿಲ್ಲ. ಸೊ ಇದೊಂದು ಸ್ವಲ್ಪ ನೆಗೆಟಿವ್ ನ್ಯೂಸ್ ಆಗ್ಬೋದು. ಹಾಗೆ ಡೆಪ್ಟ್ ನೀವು ಅಬ್ಸರ್ವ್ ಮಾಡಿದಾಗ 640 ಕೋಟಿಯ ಡೆಪ್ಟ್ ಇದೆ. ಬಟ್ ಮಾರ್ಕೆಟ್ ಕ್ಯಾಪ್ 2 ಲಕ್ಷ ಕೋಟಿ. ಸೊ ನೆಗ್ಲಿಜಿಬಲ್ ಡೆಪ್ಟ್ ಆಗುತ್ತೆ. ಇಲ್ಲೂ ಕೂಡ ಅಷ್ಟೇ ಪ್ರಮೋಟರ್ಗಳು ಯಾವುದೇ ಒಂದು ಶೇರನ್ನು ಪ್ಲೆಡ್ಜ್ ಮಾಡಿಲ್ಲ.
ಹಾಗೆ ನಾಲ್ಕನೇ ಕಂಪನಿ IT ಸೆಕ್ಟರ್ನ ಕಂಪನಿ ಮಿಡ್ ಕ್ಯಾಪ್ ಕಂಪನಿ ಲಾರ್ಸನ್ ಅಂಡ್ ಟುಬ್ರೋ ಇನ್ಫೋಟೆಕ್. ಸೊ ಇಲ್ಲೂ ಕೂಡ ತುಂಬಾನೇ ಕರೆಕ್ಷನ್ ನಮಗೆ ನೋಡೋದಕ್ಕೆ ಸಿಗ್ತದೆ. 7,000 ಲೆವೆಲಿಂದ L&T ಇನ್ಫೋಟೆಕ್ ಕರೆಕ್ಟ್ ಆಗ್ತಿದೆ. ಸೊ ಹಾಗೆ L&T ಇನ್ಫೋಟೆಕ್ ಮೈಂಟ್ರಿ ಜೊತೆ ಮರ್ಜ್ ಆಗ್ತಿದೆ. ಸೊ ಇದು ಕೂಡ ಸ್ಟಾಕ್ಗೆ ಪಾಸಿಟಿವ್ ಆಗಿರುತ್ತೆ. ಸೊ ಈಗ ಮಿಡ್ ಕ್ಯಾಪ್ ಕಂಪನಿ ಆಗಿರುವಂತಹ L&T ಇನ್ಫೋಟೆಕ್ ಮೈಂಟ್ರಿ ಜೊತೆ ಮರ್ಜ್ ಆದಮೇಲೆ ಒಂದು ಲಾರ್ಜ್ ಕ್ಯಾಪ್ನ ಕಂಪನಿ ಆಗುತ್ತೆ. ಸೊ ಇಲ್ಲೂ ಕೂಡ ಅಷ್ಟೇ ನಿಫ್ಟಿ 50 ಎಂಟ್ರೆನ್ಸ್ನ ಚಾನ್ಸಸ್ ಜಾಸ್ತಿ ಆಗುತ್ತೆ. ಟೆಕ್ ಮಹೀಂದ್ರ ಅಥವಾ ವಿಪ್ರೋನಂಥ ಸ್ಟಾಕ್ಗಳು ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಅನ್ನ ಕೊಡಲಿಲ್ಲ ಅಂದಾಗ L&T ಇನ್ಫೋಟೆಕ್ ಮೈಂಟ್ರಿ ಮರ್ಜ್ ಆದಮೇಲೆ ಆ ಕಂಪನಿ ನಿಫ್ಟಿ 50 ಎಂಟರ್ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಇಲ್ಲಿ ನಮಗೆ ಒಳ್ಳೆ ಒಂದು ROCE ಹಾಗೆ ROE ನೋಡೋದಕ್ಕೆ ಸಿಗುತ್ತೆ. 35ರ ROCE ಆಲ್ಮೋಸ್ಟ್ 30%ನ ROE ಕೂಡ ನೋಡೋದಕ್ಕೆ ಸಿಗುತ್ತೆ. ಪ್ರಮೋಟರ್ ಪ್ಲೆಡ್ಜಿಂಗ್ ನಮಗೆ ನೋಡೋದಕ್ಕೆ ಸಿಗೋದಿಲ್ಲ. 2,200 ಕೋಟಿಯಷ್ಟು ಇಯರ್ಲಿ ಪ್ರಾಫಿಟ್ ಅನ್ನ ಈ ಕಂಪನಿ ಜನರೇಟ್ ಮಾಡ್ತಾರೆ. ಸೊ ಕಂಪನಿಯ ಮರ್ಜರ್ ಆದಮೇಲೆ ಪ್ರಾಫಿಟ್ ಕೂಡ ಡಬಲ್ ಆಗುತ್ತೆ. ಹಾಗೆ ಬ್ಯಾಂಕಿಂಗ್ ಸೆಕ್ಟರಿಂದ ನಾವು ಕನ್ಸಿಡರ್ ಮಾಡ್ಕೊಂಡಾಗ IDFC ಫಸ್ಟ್ ಬ್ಯಾಂಕ್ ಒಂದು ಒಳ್ಳೆ ಚಾಯ್ಸ್ ಆಗುತ್ತೆ. ರಿಸ್ಕ್ ಟೇಕಿಂಗ್ ಇನ್ವೆಸ್ಟರ್ಸ್ ಇದ್ರೆ ಈ ಒಂದು ಸ್ಟಾಕ್ ಅನ್ನ ಕನ್ಸಿಡರ್ ಮಾಡ್ಕೋಬಹುದು. IDFC ಫಸ್ಟ್ ಬ್ಯಾಂಕ್ ಸ್ಟಾರ್ಟ್ ಆದಾಗ ಮುಂದಿನ 5-6 ವರ್ಷದಲ್ಲಿ ಇದು ನೆಕ್ಸ್ಟ್ HDFC ಬ್ಯಾಂಕ್ ಆಗುತ್ತೆ ಅನ್ನುವಂಥ ನ್ಯೂಸ್ಗಳು ಇತ್ತು. ಬಟ್ 5-6 ವರ್ಷದಲ್ಲಿ HDFC ಬ್ಯಾಂಕ್ನಷ್ಟು ಗ್ರೋತ್ ಅನ್ನ ಪಡ್ಕೊಳ್ಳೋದು ತುಂಬಾನೇ ಕಷ್ಟ ಆಗುತ್ತೆ. ಸೊ 10-15 ವರ್ಷದ ಸಮಯವಾದರೂ ಬೇಕಾಗುತ್ತೆ. ಸೊ ಈ ಬ್ಯಾಂಕ್ನ CEO ತುಂಬಾನೇ ಎಕ್ಸ್ಪೀರಿಯನ್ಸ್ಡ್ ಆಗಿದ್ದಾರೆ, ವೈದ್ಯನಾಥನ್ ಅಂತ. ಸೊ ಇವರು ICICI ಬ್ಯಾಂಕಲ್ಲೂ ಕೂಡ ಕೆಲಸ ಮಾಡಿದಂಥವ್ರು. ಸೊ ಒಳ್ಳೆ ಒಂದು ಗ್ರೋತ್ ಪ್ರಾಸ್ಪೆಕ್ಟಿವ್ ಹೊಂದಿರುವಂಥ ಬ್ಯಾಂಕ್ ಆಗಿರುತ್ತೆ. ಬಟ್ ರಿಸ್ಕ್ ಕೂಡ ತುಂಬಾನೇ ಜಾಸ್ತಿ ಇರುತ್ತೆ. ಇಲ್ಲೂ ಕೂಡ ಅಷ್ಟೇ 67ರ ಲೆವೆಲಿಂದ ನಮಗೆ ಕರೆಕ್ಷನ್ ನೋಡೋದಕ್ಕೆ ಸಿಗ್ತದೆ. IDFC ಫಸ್ಟ್ ಬ್ಯಾಂಕ್ ಈಗ 30 ರೂಪಾಯಿ ಪ್ರೈಸಲ್ಲಿ ಟ್ರೇಡ್ ಆಗ್ತಿದೆ. ಆಲ್ಮೋಸ್ಟ್ 50%ಗೂ ಹೆಚ್ಚಿನ ಒಂದು ಕರೆಕ್ಷನ್ IDFC ಫಸ್ಟ್ ಬ್ಯಾಂಕಲ್ಲಿ ನೋಡೋದಕ್ಕೆ ಸಿಗ್ತದೆ. ಸೊ ಮಾರ್ಕೆಟ್ ಕ್ಯಾಪ್ 20,000 ಕೋಟಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಷ್ಟು ಒಳ್ಳೆ ರಿಟರ್ನ್ ಅನ್ನ ಬ್ಯಾಂಕ್ ಇನ್ನೂ ಜನರೇಟ್ ಮಾಡಿ ಕೊಟ್ಟಿಲ್ಲ. ಬುಕ್ ವ್ಯಾಲ್ಯೂ ನೀವು ಅಬ್ಸರ್ವ್ ಮಾಡ್ಬೋದು, ಆಲ್ಮೋಸ್ಟ್ 30 ರೂಪಾಯಿಯ ಬುಕ್ ವ್ಯಾಲ್ಯೂ ಕಾಣಿಸ್ತಿದೆ. ಶೇರ್ ಪ್ರೈಸ್ ಕೂಡ ಅದೇ ಲೆವೆಲಲ್ಲಿ ಈಗ ಟ್ರೇಡ್ ಆಗ್ತಿದೆ. ಒಳ್ಳೆ ಒಂದು ವ್ಯಾಲ್ಯೂಯೇಷನ್ ಅಲ್ಲಿ ಕಂಪನಿ ಅವೈಲೇಬಲ್ ಇದೆ. ಬಟ್ ನೀವು ಸ್ಟಾಕ್ನ PE ಅಬ್ಸರ್ವ್ ಮಾಡಿದಾಗ 146 ಕಾಣಿಸುತ್ತೆ. ಏನಕ್ಕೆ ಪ್ರಾಫಿಟ್ಸ್ ಅಷ್ಟು ಜಾಸ್ತಿ ನಮಗೆ ಕಂಪನಿಯಲ್ಲಿ ಕಾಣಿಸ್ತಿಲ್ಲ. ಬಟ್ ಮುಂದೆ ಬರುವಂಥ ದಿನಗಳಲ್ಲಿ ಒಳ್ಳೆ ಒಂದು ಗ್ರೋತ್ ಮಾಡಬಲ್ಲಂಥ ಕಂಪನಿ ಆಗಿರುತ್ತೆ. ಸೊ ಕೇವಲ ರಿಸ್ಕ್ ಟೇಕಿಂಗ್ ಇನ್ವೆಸ್ಟರ್ಸ್ ಆಗಿದ್ರೆ ಮಾತ್ರ ಈ ಒಂದು ಬ್ಯಾಂಕಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಬೋದು. ಹಾಗೆ ಅತಿ ಕಡಿಮೆ ಇನ್ವೆಸ್ಟ್ಮೆಂಟ್ ಮಾಡೋದು ಕೂಡ ಒಳ್ಳೆಯದು. ಸೊ 10,000ದಿಂದ 15,000 ನೀವು ಅಲೋಕೇಟ್ ಮಾಡ್ಬೋದಾಗುತ್ತೆ. ಹಾಗೆ ನಾವು ಫಾರ್ಮಾ ಸೆಕ್ಟರಿಂದ ಕನ್ಸಿಡರ್ ಮಾಡ್ಕೊಂಡಾಗ ಡಾಕ್ಟರ್ ಲಾಲ್ಪತ್ ಲ್ಯಾಬ್ಸ್. ಸೊ ಇಲ್ಲೂ ಕೂಡ ಅಷ್ಟೇ ತುಂಬಾನೇ ಕರೆಕ್ಷನ್ ನೋಡೋದಕ್ಕೆ ಸಿಗ್ತದೆ. ಆಲ್ಮೋಸ್ಟ್ 4,100 ಲೆವೆಲಿಂದ ಸ್ಟಾಕ್ ಕರೆಕ್ಟ್ ಆಗ್ತಿದೆ. ಈಗ 2,000 ರೂಪಾಯಿ ಹತ್ರ ಅವೈಲೇಬಲ್ ಇದೆ. 50%ನಷ್ಟು ಡಾಕ್ಟರ್ ಲಾಲ್ಪತ್ ಲ್ಯಾಬ್ಸ್ ಕರೆಕ್ಟ್ ಆಗಿದೆ. ಒಂದು ಹೈಯರ್ PEಯಲ್ಲಿ ಟ್ರೇಡ್ ಆಗ್ತಿದೆ. 49ರ PE ನಮಗೆ ನೋಡೋದಕ್ಕೆ ಸಿಗುತ್ತೆ. ಬಟ್ ಇಂಡಸ್ಟ್ರಿ PE ಗಮನಿಸಿದಾಗ 26ರ PE ಇದೆ. ಒಳ್ಳೆ ಒಂದು ರಿಟರ್ನ್ಸ್ ಅನ್ನ ಕಂಪನಿ ಜನರೇಟ್ ಮಾಡಿ ಕೊಟ್ಟಿದೆ. 25ರ ROE ನೋಡೋದಕ್ಕೆ ಸಿಗುತ್ತೆ. ಇಲ್ಲೂ ಕೂಡ ಯಾವುದೇ ಒಂದು ಪ್ರಮೋಟರ್ ಪ್ಲೆಡ್ಜಿಂಗ್ ನಮಗೆ ನೋಡೋದಕ್ಕೆ ಸಿಗೋದಿಲ್ಲ. ಹಾಗೆ ಸಾಲ ಕೂಡ ನೆಗ್ಲಿಜಿಬಲ್ ಆಗಿರುತ್ತೆ. ನೆಕ್ಸ್ಟ್ ಕೆಮಿಕಲ್ ಸೆಕ್ಟರ್ ಅನ್ನು ನಾವು ಕನ್ಸಿಡರ್ ಮಾಡಿದಾಗ ಲಕ್ಷ್ಮಿ ಆರ್ಗಾನಿಕ್ ಈಗ ಒಂದು ಒಳ್ಳೆ ಲೆವೆಲಲ್ಲಿ ಅವೈಲೇಬಲ್ ಇದೆ. 300 ರೂಪಾಯಿ ರೇಂಜಲ್ಲಿ ಲಕ್ಷ್ಮಿ ಆರ್ಗಾನಿಕ್ ಟ್ರೇಡ್ ಆಗ್ತಿದೆ. ಸೊ 628ರ ಪ್ರೈಸಿಂದ ಲಕ್ಷ್ಮಿ ಆರ್ಗಾನಿಕ್ ಕ್ರಾಶ್ ಆಗ್ತಿದೆ. 7,000 ಮಾರ್ಕೆಟ್ ಕ್ಯಾಪ್ ಹೊಂದಿರುವಂಥ ಕಂಪನಿ ಒಂದು ಸ್ಮಾಲ್ ಕ್ಯಾಪ್ನ ಕಂಪನಿ ಆಗಿರುತ್ತೆ. ಸೊ ಈಗಲೂ ಕೂಡ 30ರ PEಯಲ್ಲಿ ಟ್ರೇಡ್ ಆಗ್ತಿದೆ. ಬಟ್ ಮುಂದೆ ಬರುವಂತಹ ದಿನಗಳಲ್ಲಿ ಒಳ್ಳೆ ಒಂದು ಪ್ರಾಫಿಟ್ ಅನ್ನು ಲಕ್ಷ್ಮಿ ಆರ್ಗಾನಿಕ್ ಗಳಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ PE ಕೂಡ ನಮಗೆ ಒಳ್ಳೆ ಲೆವೆಲಲ್ಲಿ ಕಾಣಿಸುತ್ತೆ. ಸೊ ಈಗ ಒಂದು ಒಳ್ಳೆ ಲೆವೆಲಲ್ಲಿ ಸ್ಟಾಕ್ ಅವೈಲೇಬಲ್ ಇರೋದ್ರಿಂದ ಖಂಡಿತವಾಗ್ಲೂ ಕೆಮಿಕಲ್ ಸೆಕ್ಟರ್ನಿಂದ ಈ ಒಂದು ಸ್ಮಾಲ್ ಕ್ಯಾಪ್ ಕಂಪನಿಯನ್ನು ಚೂಸ್ ಮಾಡ್ಕೋಬಹುದು. ಇವರ ಡೆಪ್ಟ್ ಕೂಡ ಅಷ್ಟೇ 130 ಕೋಟಿಯಷ್ಟು ಕಾಣಿಸುತ್ತೆ. ಹೆಚ್ಚಿನ ಒಂದು ಡೆಪ್ಟ್ ಕೂಡ ಇಲ್ಲ. ಒಳ್ಳೆ ಒಂದು ರಿಟರ್ನ್ ಅನ್ನು ಕೂಡ ಕಂಪನಿ ಜನರೇಟ್ ಮಾಡಿ ಕೊಟ್ಟಿದೆ. ಸೊ ಆಲ್ಮೋಸ್ಟ್ 20%ನಷ್ಟು ROE ಕಾಣಿಸ್ತಿದೆ. ಹಾಗೆ ಎನರ್ಜಿ ಸೆಕ್ಟರಿಂದ ನಮಗೆ JSW ಎನರ್ಜಿಯಲ್ಲಿ ತುಂಬಾನೇ ಒಂದು ಕರೆಕ್ಷನ್ ನೋಡೋದಕ್ಕೆ ಸಿಗ್ತದೆ. 409ರ ಪ್ರೈಸಿಂದ JSW ಎನರ್ಜಿ ಕರೆಕ್ಟ್ ಆಗ್ತಿದೆ. ಈಗ 208ರ ಪ್ರೈಸಲ್ಲಿ ಟ್ರೇಡ್ ಆಗ್ತಾ ಇದೆ. ಎನರ್ಜಿ ಸೆಕ್ಟರ್ನ ಒಂದು ಬೂಮ್ನಿಂದ ಸ್ಟಾಕ್ ತುಂಬಾನೇ ಜಂಪ್ ಆಗಿತ್ತು. ಸೊ ಆಲ್ಮೋಸ್ಟ್ 80-90ರ ಲೆವೆಲಿಂದ 400 ರೂಪಾಯಿವರೆಗೂ ಹೋಗಿತ್ತು. ಸೊ ಅಲ್ಲಿಂದ ಈಗ ನಮಗೆ ತುಂಬಾನೇ ಕರೆಕ್ಷನ್ ಸ್ಟಾಕ್ ಅಲ್ಲಿ ಕಾಣಿಸ್ತಿದೆ. ಈ ಸ್ಟಾಕ್ ಅನ್ನು ಕೂಡ ಕನ್ಸಿಡರ್ ಮಾಡ್ಕೋಬಹುದು. ಒಳ್ಳೆ ಒಂದು PE ರೇಷಿಯೋ ಕೂಡ ಕಾಣಿಸುತ್ತೆ. 20ರ PEಯಲ್ಲಿ ಸ್ಟಾಕ್ ಟ್ರೇಡ್ ಆಗ್ತಿದೆ. ಇಂಡಸ್ಟ್ರಿಯ PE ನಿಮಗೆ 33 ಕಾಣಿಸುತ್ತೆ. ಇಲ್ಲಿ ಸ್ವಲ್ಪ ಡೆಟ್ ಜಾಸ್ತಿ ಇದೆ. 9,000 ಕೋಟಿಯಷ್ಟು ಡೆಪ್ಟ್ ಇದೆ. ಬಟ್ ಮಾರ್ಕೆಟ್ ಕ್ಯಾಪ್ 34,000 ಕೋಟಿ ಇದೆ. JSW ಗ್ರೂಪ್ನ ಕಂಪನಿ. ಸೊ ಬ್ರ್ಯಾಂಡ್ ವ್ಯಾಲ್ಯೂ ಕೂಡ ತುಂಬಾ ಚೆನ್ನಾಗಿ ಇದೆ. ಟಾಟಾ ಪವರ್, ಅದಾನಿ ಪವರ್ ಅನ್ನ ಬಿಟ್ಟು ಈ ಒಂದು ಸ್ಟಾಕ್ ಅನ್ನು ಕೂಡ ನೀವು ಕನ್ಸಿಡರ್ ಮಾಡಬಹುದಾಗುತ್ತೆ ರಿಸ್ಕ್ ಟೇಕಿಂಗ್ ಇನ್ವೆಸ್ಟರ್ಸ್ ಆಗಿದ್ರೆ. ನೆಕ್ಸ್ಟ್ ನಿಫ್ಟಿ 50ಯ ಸ್ಟಾಕ್ ಆಗಿರುವಂತಹ ಗ್ರಾಸಿಮ್. ಸೊ ಗ್ರಾಸಿಮಲ್ಲೂ ಕೂಡ ತುಂಬಾನೇ ಕರೆಕ್ಷನ್ ನಮಗೆ ನೋಡೋದಕ್ಕೆ ಸಿಗ್ತದೆ. ಇದೊಂದು ಕಾಂಗ್ಲೋಮರೇಟ್ ಬಿಸ್ನೆಸ್ ಆಗಿರುತ್ತೆ. ಸೊ ಟೆಕ್ಸ್ಟೈಲ್ ಬಿಸ್ನೆಸ್ ಅನ್ನು ಕೂಡ ಮಾಡ್ತಾರೆ, ಕೆಮಿಕಲ್ ಬಿಸ್ನೆಸ್ ಇದೆ, ಸಿಮೆಂಟ್ ಬಿಸ್ನೆಸ್ ಇದೆ. ಹಾಗೆ 2024ರಲ್ಲಿ ಇವರು ಪೇಂಟ್ ಬಿಸ್ನೆಸ್ ಅನ್ನು ಕೂಡ ಸ್ಟಾರ್ಟ್ ಮಾಡ್ತಿದ್ದಾರೆ. ಸೊ ಎಲ್ಲ ಸೆಕ್ಟರ್ಗಳಲ್ಲಿ ಒಂದೇ ಸರಿ ಇನ್ವೆಸ್ಟ್ ಮಾಡಬೇಕು ಅಂದಾಗ ಸೊ ಈ ಒಂದು ಸ್ಟಾಕ್ ನಿಮಗೆ ಸೂಟೇಬಲ್ ಆಗುತ್ತೆ. 1900 ಲೆವೆಲಿಂದ ಸ್ಟಾಕ್ನಲ್ಲಿ ಕರೆಕ್ಷನ್ ಕಾಣಿಸ್ತಿದೆ. ಈಗ 1,300 ಪ್ರೈಸಲ್ಲಿ ಗ್ರಾಸಿಮ್ ಟ್ರೇಡ್ ಆಗ್ತಿದೆ. 87,000 ಕೋಟಿ ಮಾರ್ಕೆಟ್ ಕ್ಯಾಪ್ ಹೊಂದಿರುವಂತಹ ಕಂಪನಿ. ROE ROCE ಅಷ್ಟು ಚೆನ್ನಾಗಿ ನಮಗೆ ಕಾಣಿಸೋದಿಲ್ಲ. ಹಾಗೆ ಡೆಪ್ಟ್ ಕೂಡ ತುಂಬಾನೇ ಜಾಸ್ತಿ ಇದೆ. ಸೊ ಇದೊಂದು ನೆಗೆಟಿವ್ ಪಾಯಿಂಟ್ ಆಗುತ್ತೆ. 87,000 ಕೋಟಿ ಮಾರ್ಕೆಟ್ ಕ್ಯಾಪ್ ಆದರೆ 74,000 ಕೋಟಿಯ ಡೆಟ್ ಇದೆ. ಸೊ ಇಲ್ಲಿ ನಾವು ಇಂಡಸ್ಟ್ರಿ PE ಅನ್ನ ಕನ್ಸಿಡರ್ ಮಾಡೋದು ಕಷ್ಟ ಆಗುತ್ತೆ. ಅಂದ್ರೆ ಬೇರೆ ಬೇರೆ ಸೆಕ್ಟರ್ ನಲ್ಲಿ ಇವರು ಕೆಲಸ ಮಾಡ್ತಾರೆ. ಸೊ ಆ ಒಂದು ರೀಸನ್ ಇಂದ PE ಮೇಲೆ ನಾವು ಸ್ಟಾಕ್ ಅನ್ನ ಬೈ ಮಾಡೋದು ಕಷ್ಟ ಆಗುತ್ತೆ. ಬಟ್ ನಿಫ್ಟಿ 50ಯ ಕಂಪನಿ ಟೆಲಿಕಾಂ ಸೆಕ್ಟರ್ ಅಲ್ಲಿ ಜಿಯೋ ಯಾವ ರೀತಿಯಲ್ಲಿ ಒಂದು ಮೊಮೆಂಟಮ್ ಅನ್ನ ತಂದ್ರು ಅದೇ ರೀತಿಯ ಮೊಮೆಂಟಮ್ ಅನ್ನ ಪೇಂಟ್ ಸೆಕ್ಟರ್ ಅಲ್ಲಿ ತರ್ತೀವಿ ಅಂತ ಮ್ಯಾನೇಜ್ಮೆಂಟ್ ಹೇಳ್ತಿದ್ದಾರೆ. ಸೊ ಆ ಒಂದು ಕಾರಣದಿಂದ ಖಂಡಿತವಾಗ್ಲೂ ಒಳ್ಳೆ ಒಂದು ಬೆಟ್ ಆಗುತ್ತೆ. ಸೊ
ಸೊ ರಿಸ್ಕ್ ಟೇಕಿಂಗ್ ಇನ್ವೆಸ್ಟರ್ಸ್ ಆಗಿದ್ರೆ ಗ್ರಾಸಿಮನ್ನು ಕೂಡ ನೀವು ಕನ್ಸಿಡರ್ ಮಾಡ್ಕೋಬಹುದು. ಆಟೋ ಸೆಕ್ಟರ್ನ ನಾವು ಗಮನಿಸಿದಾಗ ಆಟೋ ಸೆಕ್ಟರ್ನಲ್ಲಿ ಆಟೋ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳು ಅಷ್ಟೊಂದು ಕರೆಕ್ಟ್ ಆಗಿಲ್ಲ. ಹಾಗೆಯೇ ನಮಗೆ ರೀಸೆಂಟ್ ಡೇಸಲ್ಲಿ ಒಳ್ಳೆಯ ಒಂದು ರಿಕವರಿ ಕೂಡ ಆಟೋ ಸೆಕ್ಟರಲ್ಲಿ ನೋಡೋದಕ್ಕೆ ಸಿಗ್ತದೆ. ಬಟ್ ಆಟೋ ಪಾರ್ಟ್ ಮ್ಯಾನುಫ್ಯಾಕ್ಚರ್ ಆಗಿರುವಂತಹ ಮದರ್ಸ್ ಅಂಡ್ ಸುಮಿ 240 ಪ್ರೈಸಿಂದ ಕರೆಕ್ಟ್ ಆಗ್ತಿದೆ. ಈಗ ನಮಗೆ 120 ಪ್ರೈಸಲ್ಲಿ ಅವೈಲೇಬಲ್ ಇದೆ. ಸೊ ಇಲ್ಲಿ ಡಿಮರ್ಜರ್ ಕೂಡ ಆಗಿತ್ತು. ಆ ಒಂದು ಕಾರಣದಿಂದ ಸ್ಟಾಕ್ ಪ್ರೈಸ್ನಲ್ಲಿ ಕರೆಕ್ಷನ್ ಕೂಡ ಬಂದಿತ್ತು. ಬಟ್ ಸ್ಟಾಕ್ನಲ್ಲಿ ರಿಕವರಿ ಕಾಣಿಸ್ತಿಲ್ಲ. ಬಟ್ ಮುಂದೆ ಎಲೆಕ್ಟ್ರಿಕ್ ವೆಹಿಕಲ್ ಸೆಗ್ಮೆಂಟ್ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಈ ಒಂದು ಸ್ಟಾಕ್ ರಿಕವರ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಇಲ್ಲೂ ಕೂಡ ಅಷ್ಟೇ ರಿಸ್ಕ್ ಟೇಕಿಂಗ್ ಇನ್ವೆಸ್ಟರ್ಸ್ ಆಗಿದ್ರೆ ಖಂಡಿತವಾಗ್ಲೂ ಮದರ್ಸ್ ಅಂಡ್ ಸುಮಿಯನ್ನು ಪೋರ್ಟ್ಫೋಲಿಯೋದಲ್ಲಿ ಇನ್ಕ್ಲೂಡ್ ಮಾಡ್ಕೋಬಹುದು. 55,000 ಕೋಟಿ ಮಾರ್ಕೆಟ್ ಕ್ಯಾಪ್ ಹೊಂದಿರುವಂಥ ಕಂಪನಿ ಅಷ್ಟು ಒಳ್ಳೆ ROE ROC ನೋಡೋದಕ್ಕೆ ಸಿಗೋದಿಲ್ಲ. ಬಟ್ ಮುಂದೆ ಬರುವಂಥ ದಿನದಲ್ಲಿ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಕಂಪನಿಯಿಂದ ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಇಲ್ಲೂ ಕೂಡ ಅಷ್ಟೇ ಡೆಪ್ಟ್ ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ಬೋದು. ಬಟ್ ಒಳ್ಳೆ ರಿಟರ್ನನ್ನು ಮುಂದಿನ ದಿನಗಳಲ್ಲಿ ಇದು ಜನರೇಟ್ ಮಾಡಿಕೊಡುವಂಥ ಸಾಧ್ಯತೆ ಇರುತ್ತೆ. ಹಾಗೆ ನೆಕ್ಸ್ಟ್ ನ್ಯೂ ಏಜ್ ಸ್ಟಾಕ್ಗಳಲ್ಲಿ ಒಂದಾಗಿರುವಂಥ ಜುಬಿಲಿಯಂಟ್ ಫುಡ್ ವರ್ಕ್, ಡಾಮಿನೋಸ್ ರೆಸ್ಟೋರೆಂಟ್ಗಳನ್ನು ನಡೆಸುವಂಥ ಕಂಪನಿ, ಇಲ್ಲೂ ಕೂಡ ತುಂಬಾ ಕರೆಕ್ಷನ್ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. ಸ್ಟಾಕ್ ಸ್ಪ್ಲಿಟ್ ಕೂಡ ಆಗಿತ್ತು. ಸೊ ಒಂದು ಕಾರಣದಿಂದ ಪ್ರೈಸ್ ಸ್ವಲ್ಪ ವೇರಿ ಆಗಿದೆ. 880-900 ಹೈಯಿಂದ ಸ್ಟಾಕ್ ಕರೆಕ್ಟ್ ಆಗಿದೆ. ಈಗ 500 ರೂಪಾಯಿ ಹತ್ರ ಅವೈಲೇಬಲ್ ಇದೆ. ಆಲ್ಮೋಸ್ಟ್ 40% ಕರೆಕ್ಷನ್ ಜುಬಿಲಿಯಂಟ್ ಫುಡ್ ವರ್ಕಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಸೊ ಇವರು ಕೂಡ ಅಷ್ಟೇ ತಮ್ಮ ಸ್ಟೋರ್ಗಳನ್ನು ಕಂಟಿನ್ಯೂಸ್ ಆಗಿ ಜಾಸ್ತಿ ಮಾಡ್ತಿದ್ದಾರೆ. ಸೊ ಇಲ್ಲಿ ಹೆಚ್ಚಾಗಿ ಇವರು ಬ್ರಾಂಚ್ಗಳನ್ನು ಓಪನ್ ಮಾಡ್ತಿರೋದ್ರಿಂದ ಅಷ್ಟಾಗಿ ಪ್ರಾಫಿಟ್ಸ್ ಅನ್ನು ತೋರಿಸೋದಕ್ಕೆ ಸಾಧ್ಯ ಆಗ್ತಿಲ್ಲ. ಸೊ ಮುಂದಿನ 3-4 ವರ್ಷದಲ್ಲಿ ಪ್ರಾಫಿಟ್ಸ್ ಡಬಲ್ ಆಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಎಲ್ಲ ಸ್ಟಾಕ್ಗಳನ್ನು ಯೂಸ್ ಮಾಡಿಕೊಂಡು ನೀವು ಒಂದು ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡ್ಬೋದು. ಅಥವಾ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇಷ್ಟೊಂದು ಕರೆಕ್ಟ್ ಆಗಿರುವಂಥ ಸ್ಟಾಕ್ಗಳನ್ನು ಆ್ಯಡ್ ಮಾಡಿಕೊಂಡು ನಿಮ್ಮ ಪೋರ್ಟ್ಫೋಲಿಯೋನ ನೀವು ಬ್ಯಾಲೆನ್ಸ್ ಕೂಡ ಮಾಡ್ಕೋಬೋದು. ಸೊ ಈ ರೀತಿಯಲ್ಲಿ 40-50% ಕರೆಕ್ಟ್ ಆಗಿರುವಂಥ ಸ್ಟಾಕ್ಗಳನ್ನು ಪೋರ್ಟ್ಫೋಲಿಯೋದಲ್ಲಿ ಆ್ಯಡ್ ಮಾಡ್ಕೊಂಡಾಗ ಮತ್ತೆ ಆ ಸ್ಟಾಕ್ಗಳಲ್ಲಿ ಒಳ್ಳೆಯ ಒಂದು ಮೊಮೆಂಟಮ್ ಬಂದಾಗ ಸೊ ಈಸಿಯಾಗಿ ನೀವು 20-30% ರಿಟರ್ನನ್ನು 2-3 ವರ್ಷದಲ್ಲಿ ಮಾಡ್ಕೋಬೋದಾಗುತ್ತೆ. ಸೊ ನೀವು ಮಾಡ್ರೇಟ್ ರಿಸ್ಕ್ ಟೇಕಿಂಗ್ ಇನ್ವೆಸ್ಟರ್ಸ್ ಆಗಿದ್ರು ಕೂಡ ಈ ರೀತಿಯ ಒಂದು ಎಲ್ಲ ಸ್ಟಾಕ್ಗಳನ್ನು ಕನ್ಸಿಡರ್ ಮಾಡಿ ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡೋದಕ್ಕೆ ಹೋಗಬೇಡಿ. ನಾನು ರಿಸ್ಕ್ ತೊಗೋತೀನಿ, ರಿಸ್ಕ್ ತೊಗೊಂಡು ಒಳ್ಳೆಯ ಒಂದು ಪ್ರಾಫಿಟ್ಸನ್ನು ಮಾಡಬಲ್ಲೆ ಅಂತ ಇದ್ದರೆ ಮಾತ್ರ ಈ ಸ್ಟಾಕ್ಗಳನ್ನು ಕನ್ಸಿಡರ್ ಮಾಡಬೇಕಾಗುತ್ತೆ. ಅಥವಾ ನೀವು ಬ್ಲೂ ಚಿಪ್ ಸ್ಟಾಕ್ ಮತ್ತು ಈ ಎಲ್ಲ ಕಂಪನಿಗಳನ್ನು ನಾನೇನು ಮೆನ್ಷನ್ ಮಾಡಿದ್ದೀನಿ ಅದರ ಒಂದು ಮಿಕ್ಸ್ಡ್ ಪೋರ್ಟ್ಫೋಲಿಯೋನ ಕೂಡ ಮಾಡ್ಕೋಬೋದು. ಸೊ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.